ಅಮೆರಿಕ ಬೆನ್ನಲ್ಲೇ ಇರಾನ್ ಮೇಲೆ ಇಸ್ರೇಲ್ ಭೀಕರ ದಾಳಿ ಮಾಡಿದೆ. 6 ವಾಯು ನೆಲೆಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ ಅಟ್ಯಾಕ್ ಮಾಡಿರೋದಿಲ್ಲಿ. ಇರಾನ್ ವಾಯು ಪ್ರದೇಶದ ಮೇಲೆ ಇರಾನ್ಗೆ ದಿನೇ ದಿನೇ ನಿಯಂತ್ರಣನೇ ಸಿಗ್ತಾ ಇಲ್ಲ ಅವ್ರಿಗೆ. ಇವರು ಹೇಳಬಹುದು ಇರಾನ್ ಏನೀಗ ವಾಯು ಪ್ರದೇಶ ಇಟ್ಕೊಂಡು ಬರೀ ಒಂದು ರೀತಿಯಲ್ಲಿ ರನ್ವೇಗಳನ್ನು ಇಟ್ಕೊಂಡು ಏರ್ಪೋರ್ಟ್ ಇಟ್ಕೊಂಡು ಸೇನಾ ಏರ್ಪೋರ್ಟ್ ಇಟ್ಕೊಂಡು ದಾಳಿ ಮಾಡ್ತಾ ಇಲ್ಲ, ಕ್ಷಿಪಣಿಗಳಿಂದ ದಾಳಿ ಮಾಡ್ತಾ ಇದ್ದಾರೆ ಅಂತೇಳಿ ಇದೊಂದು ಭಾಗ. ಆದರೆ ಒಂದು ದೇಶದ ಏರ್ ಸ್ಪೇಸನ್ನು ಅದು ಕಳ್ಕೊಳ್ಳೋದಿದ್ದೀರ, ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ತನ್ನ ವಾಯು ಪ್ರದೇಶದ ಮೇಲೆ ಆ ದೇಶಕ್ಕೆ ಕಂಟ್ರೋಲೇ ಇಲ್ಲ ಅಂತ ಆದಾಗ ಬಹಳ ಈಸಿ ಆಗಿಬಿಡುತ್ತೆ ನಿಮಗೆ ಟಾರ್ಗೆಟ್ ಮಾಡ್ಕೊಳ್ಳೋದು. ಹಾಗಾಗಿ 6 ವಾಯು ನೆಲೆಗಳನ್ನು, ಏರ್ ಬೇಸ್ಗಳನ್ನು ಇಸ್ರೇಲ್ ಟಾರ್ಗೆಟ್ ಮಾಡಿಕೊಂಡು ಧ್ವಂಸ ಮಾಡಿ ಹಾಕಿದೆ. ಇರಾನ್ನ 6 ವಾಯು ನೆಲೆಗಳ ರನ್ವೇ ಸಂಪೂರ್ಣ ನಾಶವಾಗಿದೆ. ವಿಮಾನ ಟೇಕ್ ಆಫ್ ಆಗಲಿಕ್ಕೆ ರನ್ವೇ ಬೇಕೇ ಬೇಕು. ರನ್ವೇನೇ ಹಾಳು ಮಾಡಿಬಿಟ್ರೆ ವಿಮಾನ ಇಟ್ಕೊಂಡು ಏನು ಮಾಡ್ತೀರಿ? 15 ಯುದ್ಧ ವಿಮಾನಗಳು ಇರಾನ್ನ ಯುದ್ಧ ವಿಮಾನಗಳು ಧ್ವಂಸವಾಗಿದೆ. ಇಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. F-14 ಜೆಟ್, F-5H-1 ವಿಮಾನಗಳಿಗೆ ಭಾರೀ ಪ್ರಮಾಣದ ಹಾನಿಯಾಗಿದೆ. 5 ಪ್ರಮುಖ ಏರ್ಪೋರ್ಟ್ ಟಾರ್ಗೆಟ್ ಆಗಿದೆ ಇಲ್ಲಿ. ತೆಹರಾನ್, ತಬ್ರೀಜ್, ಹಂದಾನ್, ಡೆಜ್ಫುಲ್ ಏರ್ಪೋರ್ಟ್, ಮಶಾಸ್ ಏರ್ಪೋರ್ಟ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಮಿಸೈಲ್ ಬಾಂಬ್ಗಳ ಮಳೆ ಸುರಿಸಿದೆ ಇಸ್ರೇಲ್ನ ಸೇನೆ.